ಎಲ್ಲರಿಗೂ MC ಇನ್ಫಾರ್ಮೇಷನ್ ಇನ್ ಕನ್ನಡ ಚಾನಲ್ಗೆ ಸುಸ್ವಾಗತ. ನಾನಿವತ್ತು ಈ ದಿನಾಂಕದಲ್ಲಿ ಹುಟ್ಟಿದವ್ರಿಗೆ ಕುಟುಂಬ ಅಂದರೆ ತುಂಬ ಇಷ್ಟ. ಕುಟುಂಬ ಅಂದರೆ ತುಂಬ ಇಷ್ಟಪಡುವಂಥವ್ರು ಯಾವ ದಿನಾಂಕದಲ್ಲಿ ಹುಟ್ಟಿರ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಇದೇ ಥರ ಇನ್ನಷ್ಟು ಕುತೂಹಲಕಾರಿ ವಿಡಿಯೋಗಳು ನನ್ನ ಚಾನಲಲ್ಲಿದೆ. ನೀವು ಇದುವರೆಗೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಇನ್ನು ಎಷ್ಟೊಂದು ವಿಡಿಯೋಗಳು ನಿಮಗೆ ಅಲ್ಲಿ ಸಿಗುತ್ತೆ. ಕೆಲವೊಬ್ಬರು ನಮ್ಮ ಕುಟುಂಬಕ್ಕೆ ತುಂಬ ಬೆಲೆ ಕೊಡ್ತಾ ಇರ್ತಾರೆ. ಕುಟುಂಬದಲ್ಲಿರೋರಿಗೋಸ್ಕರ ಸಮಯವನ್ನು ಕೊಡ್ತಾ ಇರ್ತಾರೆ. ಇನ್ನು ಕೆಲವೊಬ್ಬರು ತನಗೋಸ್ಕರ ಸಮಯವನ್ನು ಕೊಡ್ತಾ ಇರ್ತಾರೆ. ಕುಟುಂಬದವ್ರಿಗೆ ಏನಾದರೂ ಪರವಾಗಿಲ್ಲ, ಆದರೆ ತಮ್ಮ ಏಳಿಗೆಗೆ ಅವರು ಸಹಾಯ ಮಾಡಬೇಕು ಅಂತ ಬಯಸ್ತಾ ಇರ್ತಾರೆ. ತಮಗೇನು ಕೆಲಸ ಆಗಬೇಕಾದ್ರೂ ಕುಟುಂಬದವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಆದರೆ ಅವ್ರಿಗೆ ಬೇಕಾದಾಗ, ಮನೆಯವ್ರಿಗೆ ಬೇಕಾದಾಗ ತಾವಕ್ಕೆ ಫ್ರೀ ಇದ್ದರೂ ಕೂಡ ಅವ್ರಿಗೆ ಏನು ಹೆಲ್ಪ್ ಮಾಡದೇ ಇರೋ ಸಿಚುವೇಷನಲ್ಲಿ, ಅಂದರೆ ಹೆಲ್ಪ್ ಮಾಡದೇ ಇರೋ ರೀತಿ ಇರ್ತಾರೆ. ಇನ್ನು ಕೆಲವೊಬ್ಬರು ತಮ್ಮ ಕೈಲಿ ಆಗದೇ ಇರಲಿ ಕಷ್ಟಪಟ್ಟು ತಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಕುಟುಂಬದವ್ರಿಗೆ ಸಮಯವನ್ನು ಕೊಡ್ತಾರೆ. ಹಾಗಾದರೆ ಯಾರು ಅಂತ ಹೇಳ್ತೀನಿ. ಯಾವ ದಿನಾಂಕದಲ್ಲಿ ಹುಟ್ಟಿದವರು ಕುಟುಂಬಕ್ಕೆ ತುಂಬ ಬೆಲೆ ಕೊಡ್ತಾರೆ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನೀವು ಯಾವ ದಿನಾಂಕದಲ್ಲಿ ಜನಿಸಿದ್ದು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ ನೋಡೋಣ ಯಾರು ಅಂತ. ಮೊದಲನೇದಾಗಿ 1ನೇ ತಾರೀಕಲ್ಲಿ ಹುಟ್ಟಿದವರು. 1ನೇ ತಾರೀಕಿನಲ್ಲಿ ಹುಟ್ಟಿದವರು ಅಂದ ತಕ್ಷಣ 1ನೇ ತಾರೀಕು ಒಂದೇ ಅಲ್ಲ, 1, 10, 19, 28. ಯಾಕಂದರೆ 10ರಲ್ಲಿ 1 ಮತ್ತು 0 ಇದೆ. ಎರಡನ್ನೂ ಕೂಡಿಸಿದ್ರೆ ಒಂದೇ ಬರೋದು. 19ರಲ್ಲೂ 10 ಬರುತ್ತೆ. 1 + 9 10 ಬರುತ್ತೆ. 10 ಅಂದರೆ 1 + 0 ಒಂದೇ ಬರೋದು. 28ರಲ್ಲೂ ಕೂಡ 2 + 8 10 ಬರುತ್ತೆ. 1 + 0 ಕೂಡಿದ್ರೆ ಒಂದೇ ಬರೋದು. ಹಾಗಾಗಿ ಇವರೆಲ್ಲ ನಂಬರ್ 1ರಲ್ಲಿ ಬರ್ತಾರೆ. ಈ ದಿನಾಂಕಗಳಲ್ಲಿ ಹುಟ್ಟಿದವರಿಗೆ ಕುಟುಂಬ ಅಂದರೆ ತುಂಬ ಪ್ರಾಣ ಇರುತ್ತೆ. ಕುಟುಂಬಕ್ಕೆ ತುಂಬ ಪ್ರಾಣವನ್ನು ಕೊಡೋ ರೀತಿ ಇರ್ತಾರೆ. ಇವರಿಗೆ ಆತ್ಮವಿಶ್ವಾಸ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಇವರಿಗೆ ನಾಯಕತ್ವ ಗುಣ ಇರೋದ್ರಿಂದ ಕುಟುಂಬಕ್ಕೆ ಯಾವಾಗಲೂ ಆಸರೆಯಾಗಿ ನಿಂತ್ಕೋತಾರೆ. ಇವರು ಕುಟುಂಬದಲ್ಲಿ ಯಾರಿಗಾದ್ರೂ ಸಮಸ್ಯೆ ಅಂತ ಬಂದರೆ ಅವ್ರು ಹೇಳದೇ ಇರಲಿ, ಇವ್ರಿಗೆ ಗೊತ್ತಾದ ತಕ್ಷಣ ಮುಂದೆ ಬಂದು ನಿಂತು ಆ ಸಮಸ್ಯೆಯನ್ನು ನಿವಾರಿಸೋದ್ರಲ್ಲಿ ಮುಂದೆ ಇರ್ತಾರೆ. ಯಾವ ಸಮಸ್ಯೆ ಅಂತ ಬಂದರೂ ಕೂಡ, ಕುಟುಂಬಕ್ಕೆ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಹಿಂದೆ ಸರಿಯೋದಿಲ್ಲ. ತುಂಬ ಒಳ್ಳೆ ಸಹಾಯವನ್ನು ಮಾಡಿ ಅವರು ತುಂಬ ಏಳಿಗೆ ಆಗೋ ರೀತಿ ಸಹಾಯವನ್ನು ಮಾಡ್ತಾರೆ. ಇನ್ನು 2ನೇ ತಾರೀಕು. 2 ಅಂದರೆ 2, 11, 20, 29. ಯಾಕಂದರೆ ಇದನ್ನೆಲ್ಲ ಕೂಡಿದ್ರೂ ಕೂಡ 2 ಅಂತಲೇ ಬರೋದು. ಈ ಇವರು ಕೂಡ ತುಂಬ ಮೃದು ಸ್ವಭಾವದವರಾಗಿರ್ತಾರೆ. ಇವರು ತಮ್ಮ ಕುಟುಂಬದ ಬಗ್ಗೆ ಯಾವಾಗಲೂ ಯೋಚಿಸ್ತಾ ಇರ್ತಾರೆ. ಇವರಿಗೆ ತಾಳ್ಮೆ ಹೆಚ್ಚಿರುತ್ತೆ. ಅದೇ ಇವ್ರಿಗೆ ಒಂದು ಬಲವಾಗಿರುತ್ತೆ. ಮನೆಯಲ್ಲಿ ಎಲ್ಲರ ಜೊತೆ ಪ್ರೀತಿಯಿಂದ ಇರೋದಕ್ಕೆ ಇಷ್ಟಪಡ್ತಾರೆ. ಎಲ್ಲರನ್ನು ಅರ್ಥ ಮಾಡ್ಕೊಂಡು ಯಾರಿಗೇನು ಕೊಡಬೇಕು, ಯಾವಾಗ ಕೊಡಬೇಕು ಮತ್ತು ಅವ್ರಿಗೆ ಏನು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿಕೊಂಡು ಮಾಡುವಂಥ ಸ್ವಭಾವದವರು. ಇವರು ಜಗಳ ಆಡೋದಿಲ್ಲ, ಎಲ್ಲರನ್ನು ಚೆನ್ನಾಗಿ ನೋಡ್ಕೋತಾರೆ. ಜಗಳ ಆಡೋದಿಲ್ಲನೂ ಚೆನ್ನಾಗಿ ಹೇಗೆ ನೋಡ್ಕೋಬೇಕು ಅಂತ ಯೋಚನೆ ಮಾಡಿಕೊಂಡು ಆ ರೀತಿ ಇರುವಂಥ ಸ್ವಭಾವದವರು. ನೆಕ್ಸ್ಟು 3ನೇ ತಾರೀಕು. 3 ಮತ್ತು 12, 21, 30 ಇವೆಲ್ಲ ಕೂಡಿದ್ರೆ 3 ಬರೋದು. ಹಾಗಾಗಿ ಈ ದಿನಾಂಕದಲ್ಲಿ ಹುಟ್ಟಿದವ್ರಿಗೂ ಕೂಡ ಕುಟುಂಬ ಅಂದರೆ ತುಂಬ ಪ್ರೀತಿ ಇರುತ್ತೆ. ಯಾವುದೇ ಸಮಯದಲ್ಲೂ ಕೂಡ ಕುಟುಂಬದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಏನೋ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಯೋಚನೆ ಮಾಡ್ತಾ ಇರ್ತಾರೆ. ಇವರಿಗೆ ಸ್ಪಷ್ಟತೆ ಜಾಸ್ತಿ ಇರುತ್ತೆ. ಅಂದರೆ ಯಾವುದೇ ಒಂದು ಆಲೋಚನೆ ಮಾಡಿದ್ರೂ ಕೂಡ ಅದರಲ್ಲಿ ಪೂರ್ತಿ ಕ್ಲಿಯರಾಗಿ ಯೋಚನೆ ಮಾಡಿ ಅದ್ರ ಪ್ರಕಾರ ನಡ್ಕೊಳ್ಳೋ ರೀತಿ ಇರುತ್ತೆ. ಇವ್ರ ಮಾತಿಗೆ ಎಲ್ಲರೂ ಆಕರ್ಷಿತರಾಗೋ ರೀತಿ ಇವರು ಇರ್ತಾರೆ. ಕುಟುಂಬದ ಸದಸ್ಯರು ಯಾವುದೇ ವಿಷಯದಲ್ಲಿ ಏನೇ ಗೊಂದಲ ಇದ್ದರೂ ಕೂಡ ಇವರು ಸರಿಯಾದ ದಾರಿಯನ್ನು ತೋರಿಸಿ ಆ ದಾರಿಯಲ್ಲಿ ಮುಂದುವರಿಕೆ ಸಹಾಯ ಮಾಡ್ತಾರೆ. ಮತ್ತು ಯಾರಿಗಾದ್ರೂ ಧೈರ್ಯ ಬೇಕು ಅಂದರೆ ಇವ್ರ ಹತ್ರ ಮಾತಾಡಿದ್ರೆ ಅವರು ಮನೆಯವ್ರಿಗೆಲ್ಲ, ಮನೆಯಲ್ಲಿರೋರು ಜನಗಳಿಗೆಲ್ಲ ಧೈರ್ಯವನ್ನು ನೀಡಿ ಮುನ್ನುಗ್ಗೋದಕ್ಕೆ ಸಹಾಯವನ್ನು ಮಾಡ್ತಾರೆ. ಇನ್ನು 9ನೇ ತಾರೀಕು. 9 ಅಂದರೆ 9, 18, 27ರಂದು ಹುಟ್ಟಿದವರು ಕೂಡ ಕುಟುಂಬಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಇವರು ಅವ್ರ ಮನೇಲಿ ಯಾರಿಗಾದ್ರೂ ಸಮಸ್ಯೆ ಅಂತ ಬಂದರೆ ಅವ್ರು ಹೇಳದೇ ಇರಲಿ ಯಾವಾಗಲೂ ಮುಂದಿರ್ತಾರೆ. ಇವರಿಗೆ ಧೈರ್ಯ ತುಂಬಾ ಇರುತ್ತೆ. ಹಾಗಾಗಿ ಯಾವುದೇ ಸಮಸ್ಯೆಯನ್ನು ತುಂಬ ಚೆನ್ನಾಗಿ ನಿವಾರಿಸೋದಕ್ಕೆ ಸಹಾಯವನ್ನು ಮಾಡ್ತಾರೆ. ಮತ್ತು ಇವರು ಬೇರೆಯವ್ರ ಸಮಸ್ಯೆಯನ್ನು ಕೂಡ ತಮ್ಮ ಸಮಸ್ಯೆ ಅಂತಲೇ ಭಾವಿಸಿ ಅದಕ್ಕೆ ಏನು ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಆ ರೀತಿ ನಡ್ಕೊಳ್ಳೋದಕ್ಕೆ ಹೇಳ್ತಾರೆ. ಇವರು ಅವ್ರಿಗೆ ಆಸರೆಯಾಗಿ ಕೂಡ ನಿಲ್ತಾರೆ. ಅವರು ಒಂದೇ ರೀತಿಯಲ್ಲ, ಎಲ್ಲ ರೀತಿಯನ್ನು ಯೋಚನೆ ಮಾಡಿ ಈ ರೀತಿ ಮಾಡಿದ್ರೆ ಈ ರೀತಿ ಆಗುತ್ತೆ ಅಂತ ಎಲ್ಲ ರೀತಿಯಲ್ಲಿ ಯೋಚನೆ ಮಾಡಿ ಮುಂದುವರಿಸೋದಕ್ಕೆ ಸಹಾಯವನ್ನು ಮಾಡ್ತಾರೆ. ಈ ವಿಡಿಯೋ ಏನನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.